ಕರ್ನಾಟಕ ಇರಲಿಲ್ಲ ಅಂದರೆ ಇಂಡಿಯಾಗೆ ಎಷ್ಟು ಲಾಸ್ ಆಗ್ತಾ ಇತ್ತು ಅಂತ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಇಂಡಿಯಾಗೆ 99% ಗೋಲ್ಡ್ ಕೋಲಾರ್ ಗೋಲ್ಡ್ ಮೈಂಡಿಂದಾನೇ ಬರ್ತಾ ಇತ್ತು. ಮತ್ತೆ 70% ಕಾಫಿ ಕುರ್ಗ್ ಮತ್ತೆ ಚಿಕ್ಕಮಂಗ್ಳೂರಿಂದ ಹೋಗುತ್ತೆ. ಅದೇ ತರ 65% ಸಿಲ್ಕ್ ರಾಮನಗರ್ ಮತ್ತೆ ಮೈಸೂರಿಂದ ಹೋಗುತ್ತೆ. ಮತ್ತೆ 75% ಸ್ಯಾಂಡಲ್ವುಡ್ ಕರ್ನಾಟಕ ಇಂದಾನೆ ಬರೋದು, ಎಸ್ಪೆಷಲಿ ಬ್ಯಾಂಗ್ಳೂರ್ ಮತ್ತೆ ಮೈಸೂರಿಂದ. ಇದನ್ನು ಅಮೆರಿಕ ಇಂದ ಚೈನಾ ಮತ್ತೆ ಜಪಾನ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತೆ ಗೊತ್ತಿದೆಯಾ, ಇಂಡಿಯಾದು ಆಥರೈಸ್ಡ್ ಫ್ಲಾಗ್ ಕರ್ನಾಟಕ ಹುಬ್ಳಿಯಲ್ಲೇ ಮಾತ್ರ ಮಾಡೋದು. ಮತ್ತೆ ಇಷ್ಟೇ ಅಲ್ಲ, ಬ್ಯಾಂಗ್ಳೂರ್ ಅಂದೆ ಐಟಿಗೆ ಒಂದು ಹಬ್. ಬರೀ ಬ್ಯಾಂಗ್ಳೂರಲ್ಲೇ 50% ಐಟಿ ಕಂಪ್ನೀಸ್ ಇದೆ. ಮತ್ತೆ ವಿಜಯನಗರ ಎಂಪೈರ್ ಕೂಡ ನಮ್ಮ ಕರ್ನಾಟಕದಲ್ಲೇ ಬಿಲ್ಡ್ ಆಗಿತ್ತು. ಅದನ್ನ ಸೌತ್ ಇಂಡಿಯಾದು ಗೋಲ್ಡನ್ ಏಜ್ ಅಂತ ಕರೀತಾರೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಹಂಪಿ, ಬಾದಾಮಿ, ವೆಸ್ಟರ್ನ್ ಘಾಟ್ಸ್ ಎಲ್ಲ ಕರ್ನಾಟಕ ಅಲ್ಲೇ ಇರೋದು. ಕರ್ನಾಟಕ ಇರ್ಲಿಲ್ಲ ಅಂದ್ರೆ ಇಂಡಿಯಾಗೆ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, KR ರಾಹುಲ್ ತರ ಕ್ರಿಕೆಟರ್ಸ್ ಸಿಗ್ತಾ ಇರ್ಲಿಲ್ಲ. ಮತ್ತೆ ಐಶ್ವರ್ಯ ರಾಯ್, ದೀಪಿಕಾ ಪಡುಕೋನ್, ಅನುಷ್ಕಾ ಶರ್ಮಾ ತರ ಆಕ್ಟ್ರೆಸಸ್, ಮತ್ತೆ ಸುನಿಲ್ ಶೆಟ್ಟಿ ತರ ಆಕ್ಟ್ರೆಸ್ ಕೂಡ ಸಿಗ್ತಾ ಇರ್ಲಿಲ್ಲ. ಲೈಕ್ ಮತ್ತೆ ಫಾಲೋ ಮಾಡಿ.